ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇದೇ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ನಿನ್ನೆ ಸಂಚಿಕೆಯಲ್ಲಿ ನೀವು ಹೇಳ್ತಾ ಇದ್ರಿ ಪಿತೃಪಕ್ಷ ಪ್ರಾರಂಭ ಆಗಿದೆ. ಈ ಒಂದು ಪಕ್ಷ ಮಾಸದಲ್ಲಿ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನವಶಕ್ತಿ ಪೀಠಂ ಸಂಸ್ಥೆಯ ವತಿಯಿಂದ ಕೂಡ ಶ್ರೀರಂಗಪಟ್ಟಣದಲ್ಲಿ ಕಾರ್ಯಕ್ರಮನ ಆಯೋಜಿಸಿದ್ವಿ. ಸೊ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾಗಿರುವಂಥ ಸಮಯ ಅಂತ. ಇದು ಯಾವ ರೀತಿ ನಡೆಯುತ್ತೆ, ಹೇಗೆ ಎಲ್ಲರೂ ಕೂಡ ಪಾಲ್ಗೊಳ್ಬಹುದು, ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿನ ದಯವಿಟ್ಟು ವೀಕ್ಷಕರು ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅವರವರ ಸಂಪ್ರದಾಯದಂತೆ ತಲತಲಾಂತರದಿಂದ ಅವರಿಗೆ ಬಂದಿರೋ ರೀತಿಯಲ್ಲಿ ವಾಡಿಕೆ ಆಗಿರುತ್ತೆ. ಆ ಪದ್ಧತಿಯಲ್ಲೇ ಕೂಡ ನೀವು ಅನುಸರಿಸ್ಕೊಂಡು ಅನುಕರಣೆ ಮಾಡಿಕೊಂಡು ಹೋಗ್ಬೋದು, ಹೇಗಿರುತ್ತೋ ಹಾಗೆ. ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಮಾಡ್ಕೊಳ್ತೀವಿ ಅಂತಂದರೆ, ಆಯಾಯ ಕಾಲಘಟ್ಟಕ್ಕೆ ಅಪ್ಡೇಟ್ ಆಗ್ತಿದ್ದೀವಿ ನಾವು ಅಂತಂದರೆ, ಸ್ವಲ್ಪ ಮಂತ್ರ ಪುರಸ್ಸರವನ್ನು ನೀವು ತೆಗೆದುಕೊಳ್ತಕ್ಕಂಥದ್ದು. ನುರಿತ ಋತ್ವಿಜರಿಂದ, ನುರಿತ ಆಚಾರ್ಯರಿಂದ ಅಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿಸ್ತಕ್ಕಂಥದ್ದು ತೃಪ್ತಿ ಕೊಡುತ್ತೆ. ಯಾಕಂದರೆ ಮಂತ್ರದೊಂದಿಗೆ ತಿಲತರ್ಪಣ ಶ್ರಾದ್ದಾದಿಗಳು ಮಾಡುವಾಗ ಅಲ್ಲಿ ಪಿಂಡ ಪ್ರದಾನವೆಲ್ಲ ಕೂಡ ಮಾಡಿಸಿ ವರ್ಷಕ್ಕೆ ಒಂದು ಬಾರಿ ಮಾಡ್ತಕ್ಕಂಥದ್ದನ್ನು ವಿಶೇಷವಾಗಿ ಮಾಡುತ್ತಾರೆ. ಅದಕ್ಕಾಗಿ ನಮ್ಮ ಸಂಸ್ಥೆಯಿಂದ ಅಲ್ಲೊಂದಷ್ಟು ಜನ ಪುರೋಹಿತರನ್ನು ನೇಮಿಸಿ, ಅದು ಸಂಕಲ್ಪ ಶ್ರಾದ್ದ ವಾರ್ಷಿಕಕ್ಕೆ ಸಂಬಂಧಪಟ್ಟಾಗ ಹೇಗೆ ಬರುತ್ತೋ ಹಾಗೆ ಬಹುಶಃ ಅಲ್ಲಿ ನೀವು ನದಿಯಲ್ಲಿ ಸ್ನಾನ ಮಾಡತಕ್ಕಂತಹದ್ದು, ಅಲ್ಲಿ ಕೆಲವೊಂದು ಪದಾರ್ಥಗಳನ್ನು ಹೇಗೆ ಮಾಡಬೇಕು ಅನ್ನೋ ವಿವರವನ್ನು ಕೂಡ ಕೊಡ್ತಾ ಬರುತ್ತಾರೆ. ಎರಡನೆಯದು, ಇನ್ನು ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ತಂದೆ ತಾಯಿಗಳಿಗೆ ಗತಿಸಿರ್ತಕ್ಕಂತಹ ತಂದೆ ತಾಯಿಗಳ ಕೃಪೆಗೆ ನಾವು ಒಳಗಾಗ್ತೀವಿ ಅಂತಂದರೆ, ಮೊದಲೇ ಅವರನ್ನು ಪಿತೃದೇವತೆಗಳು ಅಂತ ನಾವು ಕರೀತಾ ಇದ್ದೀವಿ. ಆ ಪಿತೃದೇವತೆಗಳು ಅಂತ ನಾವು ಕರೆದಾಗ, ಇನ್ನು ದೇವತೆಗಳ ಸಮಾನರಾಗಿರ್ತಕ್ಕಂಥವರನ್ನು ವರ್ಷಕ್ಕೆ ಒಮ್ಮೆ ನೀವು ಪ್ರತಿನಿತ್ಯ ನೆನಪು ಮಾಡ್ಕೊಳ್ತೀರಿ. ಪ್ರತಿನಿತ್ಯ ನೆನಪು ಮಾಡಿಕೊಳ್ಳಿ. ಆದರೆ ಅವರು ಬಂದಾಗ ಅವರಿಗೆ ಏನನ್ನು ಅರ್ಪಣೆ ಮಾಡಬೇಕು, ಅಲ್ಲಿ ತಿಲಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಅಂತಹ ತರ್ಪಣಾದಿಗಳನ್ನು ಮಾಡೋದು, ಕೆಲವೊಂದು ಶಾಕಾಹಾರವನ್ನು ದಾನ ಮಾಡುವಂಥದ್ದು, ಇದೆಲ್ಲ ಕೂಡ ಪದ್ಧತಿ ಪ್ರಕಾರವಾಗಿ ಅನುಷ್ಠಾನದೊಂದಿಗೆ ಅಲ್ಲಿ ಮಾಡ್ತಕ್ಕಂತಹ ಕಾರ್ಯಕ್ರಮವಾಗಿರುತ್ತೆ. ಅದಕ್ಕೆ ಬರತಕ್ಕಂಥವ್ರು ಮೊದಲೇ ಹೆಸರನ್ನು ನೋಂದಾಯಿಸಿ ಮಾಡಿದಾಗ, ಯಾಕೆಂದರೆ ಅದು ಇಷ್ಟು ಜನಕ್ಕೆ ಅಂತ ಕರೆಕ್ಟಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಎಷ್ಟು ಜನ ಇವರು ಪರವಾಗಿ ಬರ್ತಾರೆ ಅದು ಕೂಡ ಗೊತ್ತಾಗ್ತಕ್ಕ. ಯಾಕಂದರೆ ಅಲ್ಲಿ ದಾನಾದಿಗಳನ್ನು ನಿಮ್ಮ ಕೈಯಿಂದ ಕೊಡಿಸುವಂಥದ್ದಾಗಿರಬಹುದು. ಆ ಕಾರ್ಯಕ್ರಮ ಮಾಡಲಿಕ್ಕೆ ನಿಮಗೆ ಯಾರು ಕರೆಕ್ಟಾಗಿ ಯಾವ ಸಂಪ್ರದಾಯ ಪ್ರಕಾರ ಮಾಡಿಸ್ಬೇಕಂತಕ್ಕಂತಹದ್ದನ್ನು ಆ ಪುರೋಹಿತರನ್ನ ವ್ಯವಸ್ಥೆ ಮಾಡಲಿಕ್ಕೆಲ್ಲ ಇರುವಂಥದ್ದಾಗಿರುತ್ತೆ. ಅದಕ್ಕಾಗಿ ಮೊದಲೇ ನೀವು ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಈ 15 ದಿನಗಳ ಕಾಲ ಮಾಡಿಕೊಳ್ಳಬಹುದು. ಈ 15 ದಿನ ಮಾಡ್ಕೊಳ್ಳಲಿಕ್ಕೆ ಆಗಲಿಲ್ಲ ಅಂತಂದರೆ ಕೊನೆಯ ದಿನ 2ನೇ ತಾರೀಕು ಅಮಾವಾಸ್ಯೆ ಇರೋದರಿಂದ ಮಹಾಲಯ ಅಮಾವಾಸ್ಯೆಂದು ತಿಲತರ್ಪಣವನ್ನು, ಸಂಕಲ್ಪ ಶ್ರಾದ್ದವನ್ನು ನೀವಲ್ಲಿ ಮಾಡಿಸೇ ತೀರ್ತಕ್ಕಂತಹದ್ದು. ಅಲ್ಲಿ ಸ್ನಾನ ಮಾಡುವಂಥದ್ದು, ಅಲ್ಲಿಗೆ ಸಂಬಂಧಪಟ್ಟ ಗೋವಿಗೆ ಒಂದು ನಮಸ್ಕಾರವನ್ನು ಮಾಡೋದು, ಗೋವಿಗೆ ಏನಾದರೂ ತಿಂಡಿಯನ್ನು ಕೊಡ್ತಕ್ಕಂತಹದ್ದು, ನಂತರ ಇನ್ನು ನದಿಯಲ್ಲಿ ಮಾಡುವಂಥದ್ದು. ಅದಕ್ಕೆ ಅದೊಂದು ನಿಮ್ಮ ಮತ್ತು ನಿಮ್ಮ ಪಿತೃದೇವತೆಗಳ ಮಧ್ಯೆ ಒಂದು ಬ್ರಿಡ್ಜಾಗಿ ಕೆಲಸ ಮಾಡೋದೇನಾಗಿತ್ತು ಅಂತಂದರೆ, ಭಾಳ ಪ್ರಧಾನವಾಗಿ 3 ಹೇಳ್ತಾರೆ. ಏನು ಅಂತಂದರೆ, ಈಗ ನಾವೇನಾದರೂ ಕೂಡ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ನಮ್ಮ ಮೊಬೈಲಿಂದ ಅವ್ರ ಮೊಬೈಲ್ ನಂಬರ್ ಗೊತ್ತಿದ್ದಾಗ ಹೇಗೆ ಇಲ್ಲಿ ಟ್ರಾನ್ಸ್ಫರ್ ಆಗ್ತಕ್ಕಂತಹದ್ದು, ಅದೇ ರೀತಿಯೇ ನಿಮ್ಮ ಮತ್ತು ನಿಮ್ಮ ಪಿತೃದೇವತೆಗಳ ಮಧ್ಯೆ ಒಂದು ಬ್ರಿಡ್ಜಾಗಿ ಕೆಲಸ ಮಾಡುವಂಥದ್ದು ಯಾವುದು ಅಂತಂದರೆ 3 ಅಂತೆ. ಅಲ್ಲಿ ನದಿಯಲ್ಲಿ ಪಿಂಡವನ್ನು ಬಿಡುವಂಥದ್ದು, 2ನೇದು ಗೋವಿಗೆ ತಿನ್ನಿಸುವಂಥದ್ದು, 3ನೇದು ಬ್ರಾಹ್ಮಣನಿಗೆ ಭೋಜನವನ್ನು ಕೊಡೋದು. ಇಲ್ಲಿ ಯಕ್ಷ ಪ್ರಶ್ನೆ ಮಾಡ್ತಾನೆ. ಯಕ್ಷ ಧರ್ಮರಾಯನನ್ನು ಪ್ರಶ್ನಿಸ್ತಾನೆ, ನೀನು ಶ್ರಾದ್ದ ಹೇಗೆ ಮಾಡ್ತೀಯ ಅಂತ. ಅಂದರೆ ಅವರ ತಮ್ಮಂದಿರು ಸಾವನ್ನು ಅಪ್ಪಿರ್ತಾರೆ. ಒಂದೊಂದು ಪ್ರಶ್ನೆಗೆ ಒಂದೊಂದು ರೀತಿಯ ಆನ್ಸರ್ ಇರಬೇಕಿದು. ಮತ್ತು ನೀವು ಹಾಗೆ ಹೀಗೆ ಅಂತ ಹೇಳಿ ಕವಲೊಡೆಯೋ ಆಗಿಲ್ಲ. ಹಾಗೆ ನೀನು ಶ್ರಾದ್ದ ಹೇಗೆ ಮಾಡ್ತೀಯಾ, ಇಷ್ಟೇ ಪ್ರಶ್ನೆ. ನಾನು ಆ ಪದಾರ್ಥ ಸಿಕ್ಕಿದ್ರೆ ಹೇಗೆ ಮಾಡ್ತೀನಿ, ಟೈಮ್ ಸಿಕ್ಕಿದ್ರೆ ಹೇಗೆ ಮಾಡ್ತೀನಿ, ಇವೆಲ್ಲ ಇಲ್ಲ. ಒಂದೇ ಮಾತಲ್ಲೇ ಧರ್ಮರಾಯ ಹೇಳುತ್ತಾನೆ. ಅವನು ಹೇಳ್ತಕ್ಕಂಥದ್ದು, ಉತ್ತಮವಾಗಿರೋ ಪಂಡಿತ ಸಿಕ್ಕಿದ್ರೆ ಶ್ರಾದ್ದ ಮಾಡ್ತೀನಿ ಅಂತ.
ಅಂದರೆ ಇಲ್ಲಿ ಬ್ರಾಹ್ಮಣ ಮುಖ್ಯ ಆಗ್ತಾನೆ. ನೀವು ಕೊಡೋಲ್ಲ ಅವನು ತೃಪ್ತ ಕೂಡ ಆಗಬೇಕಲ್ಲಿ, ಅವನು ಹೆಚ್ಚಿನ ಆಕಾಂಕ್ಷೆ ಇಟ್ಕೊಳ್ಳೋ ಹಾಗಿಲ್ಲ ಅಲ್ಲಿ. ಇದನ್ನೆಲ್ಲ ಕೂಡ ಹೇಳ್ತಾನೆ. ಅದಕ್ಕೆ ತ್ರಿಕಾಲ ಸಂಧ್ಯಾವಂದನೆ ಮಾಡ್ತಕ್ಕಂಥವ್ರಾಗಿರಬೇಕು, ಅನುಷ್ಠಾನ ಪ್ರಿಯರಾಗಿರಬೇಕು ಅಂತ ಹೇಳ್ತಾನೆ. ಆಮೇಲೆ ನೀವು ಕೊಡ್ತಕ್ಕಂತಹ ಎಳ್ಳು ಅದೇನನ್ನು ಕೊಟ್ಟಾಗ ನೀವು ಇನ್ನೇನು ಪರಿಕರ ಕೊಡ್ತೀರೋ ಅದನ್ನು ತೆಗೆದುಕೊಳ್ಬೇಕಾದ್ರೆ ಅವನು ಯೋಗ್ಯನಾಗಿರಬೇಕು. ಅದಕ್ಕಾಗಿ ಯೋಗ್ಯರಿಗೆ ದಾನವನ್ನು ಕೊಡು ಅಂತ ಹೇಳ್ತಾನೆ. ಬೇರೆ ಅದರಲ್ಲಿ ಬೇರೆ ಬೇರೆ ಸೇರಿಕೊಳ್ಳುತ್ತೆ. ಆದರೆ ಈ ಒಂದು ಪಿತೃದೇವತೆಗಳಿಗೆ ಸಂಬಂಧಪಟ್ಟಾಗೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾತ್ರ ಮೊದಲೇ ಈ ಶ್ರಾದ್ದ ಅಂತ ಕರೀತಾರೆ. ಅದಕ್ಕೆ ಶ್ರಾದ್ದ ಅನ್ನೋದೇ ಆ ಪದದಲ್ಲೇ ಇದೆ, ಶ್ರದ್ಧೆಯಿಂದ ಮಾಡು ಅಂತ. ಅದಕ್ಕೆ ಶ್ರದ್ಧೆಯಿಂದ ಮಾಡತಕ್ಕಂಥ ಶ್ರಾದ್ದವಾದ್ದರಿಂದ ಅಲ್ಲಿ ಅದಕ್ಕಷ್ಟೇ ನೀವು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಕ್ಕಂಥ ಆಗಿರುತ್ತೆ. 1-2 ತಾಸು ಅಂತಹ ಕಾರ್ಯಕ್ರಮವನ್ನು ಮಾಡಿ ಪಿತೃದೇವತೆಗಳ ಕೃಪೆಗೆ ನೀವು ಒಳಗಾಗ್ತಕ್ಕಂತಹದ್ದು. ನೀವು ಮಧ್ಯದಲ್ಲೂ ಕೂಡ ಮಾಡಿಕೊಳ್ಳಿ, ಅಥವಾ ಕೊನೆಯ ದಿನ ಆಗಿರ್ತಕ್ಕಂಥ 2ನೇ ತಾರೀಕು ಅಮಾವಾಸ್ಯೆ ಅವತ್ತು ಕೂಡ ತಾವು ಮಾಡ್ಕೊಳ್ಳಿ. ಖಂಡಿತ ಗುರುಗಳೇ, ಈ ಪಕ್ಷ ಮಾಸದಲ್ಲಿ 15 ದಿನಗಳ ಕಾಲ ಅವಕಾಶ ಇರುತ್ತೆ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ. ಸಾಧ್ಯ ಆಗಲಿಲ್ಲ ಅಂತಂದರೆ ಅಕ್ಟೋಬರ್ 2ನೇ ತಾರೀಕು ಯಾವ ರೀತಿ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ನಾವೆಲ್ಲ ಹೇಗೆ ಅದರಲ್ಲಿ ಪಾಲ್ಗೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಪಿತೃದೋಷ ನಿವಾರಣೆ ಯಾಕೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇದೇ ಅಕ್ಟೋಬರ್ 2ನೇ ತಾರೀಕು ಪಿತೃದೋಷ ನಿವಾರಣೆಯನ್ನು ಮಾಡ್ಕೊಳ್ಬೇಕು ಅಂತಂದರೆ ನೀವು ಆಗಿರ್ಬೋದು, ನಿಮ್ಮ ಕುಟುಂಬದವರಾಗಿರಬಹುದು, ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಸೊ ಆದಷ್ಟು ಬೇಗ ನೀವು ಕರೆಗಳನ್ನ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅಕ್ಟೋಬರ್ 2ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುವಂಥ ಪಿತೃದೋಷ ನಿವಾರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.